ರೈತರ ಪ್ರತಿಭಟನೆಗೆ ಮಣಿದ ಸರ್ಕಾರ, ಕೊನೆಗೂ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆದ ಸರ್ಕಾರ. ಲಕ್ಷ್ಮೀಶ್ವರದಲ್ಲಿ ಹಲವು ದಿನಗಳಿಂದ ನಡೆಯುತ್ತಿದ್ದ ಹೋರಾಟಕ್ಕೆ ಮಣಿದಂತಾಗಿದೆ ಇವಾಗ ಸರ್ಕಾರ. ಬಂಜಾರಸ್ವಾಮಿ ಕುಮಾರ ಮಹಾರಾಜರ ನೇತೃತ್ವದಲ್ಲಿ ನಡೆದಿದ್ದ ರೈತರ ಹೋರಾಟ 6 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನ ಮಾಡಿದ್ದು, ಕುಮಾರ ಮಹಾರಾಜ ಸ್ವಾಮೀಜಿ ಉಪವಾಸ ಸತ್ಯಾಗ್ರಹವನ್ನ ಕೈಬಿಡುವಂತೆ ಮನವಿ ಮಾಡಿದ್ರು. ಜಿಲ್ಲಾಡಳಿತ ಬಳಿಕ ಉಪವಾಸ ಬಿಟ್ಟಿದ್ರು. ಸರ್ಕಾರದಿಂದ ವಿಳಂಬ ನೀತಿ ಧೋರಣೆ ಅನುಸರಿಸಿತ್ತು. ಈಗ ಮತ್ತೆ ಸರ್ಕಾರದಿಂದ ಅಧಿಕೃತ ಆದೇಶ ಮಾಡಿ ಖರೀದಿ ಕೇಂದ್ರ ಓಪನ್ ಮಾಡುವಂತಹ ರಾಜ್ಯ ಸರ್ಕಾರದ ಆದೇಶದಂತೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಿದ್ದೇವೆ. ಗದಗದಲ್ಲಿ 12 ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಲಾಗಿದೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಜಿಲ್ಲಾಧಿಕಾರಿ ಶ್ರೀಧರ್ ಸಿಎನ್ ಹೇಳಿಕೆ ತಾಲೂಕು ಕೇಂದ್ರ ಹೋಬಳಿ ಮಟ್ಟದಲ್ಲಿ ಮೆಕ್ಕೆಜೋಳ ಖರೀದಿ ತೆರೆಯಲಾಗಿದೆ. ಎಪಿಎಂಸಿ ಯಾರ್ಡ್ನಲ್ಲಿ ಆರಂಭ ಮಾಡಲಾಗಿದೆ. ಇಂದಿನಿಂದ ರೈತರಿಂದ ಮೆಕ್ಕೆಜೋಳ ಮಾರಾಟ ಮಾಡಲು ನೋಂದಣಿ ಕಾರ್ಯಾರಂಭ ಶುರುವಾಗಿದ್ದು, 4ನೇ ತಾರೀಕಿನಿಂದ ಖರೀದಿ ಆರಂಭವಾಗುತ್ತದೆ. ಪ್ರತಿ ರೈತರಿಗೆ 5 ಕ್ವಿಂಟಾಲ್ ಖರೀದಿ ಮಾಡಬೇಕೆಂದು ಸರ್ಕಾರದ ಆದೇಶವಿದೆ. ರೈತರು ಎಷ್ಟೇ ಬೆಳೆದಿದ್ರು 5 ಕ್ವಿಂಟಾಲ್ ತೆಗೆದುಕೊಳ್ಳಲು ಆದೇಶವಿದೆ. ನಾಳೆ ಆದೇಶ ಬದಲಾವಣೆ ಆದ್ರೆ ಸರ್ಕಾರದ ಆದೇಶದಂತೆ ಖರೀದಿ ಮಾಡ್ತೇವೆ. ಗದಗ ಜಿಲ್ಲಾಧಿಕಾರಿ ಎನ್ ಶ್ರೀಧರ್ ಹೇಳಿಕೆ ನೀಡಿದ್ದಾರೆ. ರೈತರಿಗೆ ನಮಗೆ ಉದ್ದೇಶ ಇಷ್ಟೇ. ಪಾಪ ಅದ್ರ ಜೊತೆಯಾಗಿ ಎಲ್ಲರೂ ಕೂಡ ಇವತ್ತು ಇದಕ್ಕೆ ಈ ರೈತ ಪರ ಹೋರಾಟಕ್ಕೆ ಬೆಂಬಲ ಕೊಟ್ಟರ. ಎಲ್ಲರಿಗೂ ಅವರಿಗೂ ಕೂಡ ಅನೇಕ ಸಂಘಟನೆಗಳು ಇವತ್ತು ಬೆಂಬಲ ಕೊಟ್ಟರೆ ನಮ್ಮ ಆಸೆ ಈಡೇರೈತಿ. ನಾವು ಪಾಪ ಈಗ ಜಿಲ್ಲಾಧಿಕಾರಿಗಳು ಹೇಳಿದ್ರು, ಪೂಜಾ ಗುರುಗಳು ಬಹಳಷ್ಟು ದಿನಗಳಿಂದ ಪೂಜಾ ಗುರುಗಳು ಸ್ವಲ್ಪ ಎಳ್ನೀರು ತಗೋಬೇಕು, ಅದೇ ರೀತಿಯಾಗಿ ಬಹಳಷ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ವೈದ್ಯಾಧಿಕಾರಿಗಳು ಇರ್ಬೋದು, ಅನೇಕ ನಮ್ಮ ರೈತ ಹೋರಾಟಕ್ಕೆ ಹಗಲು ರಾತ್ರಿ ಅನ್ನದೆ ಅನೇಕ ನಮ್ಮ ಪೊಲೀಸ್ ಸಿಬ್ಬಂದಿಗಳು, ಡಿಎಸ್ಪಿ ಇರ್ಬೋದು, ಎಸ್ಪಿ ಸಾಹೇಬ್ ಇರ್ಬೋದು, ಅನೇಕ ಹಗಲು ರಾತ್ರಿ ಕೂಡ ನಿರಂತರ ನಮ್ಮ ರೈತರ ಬೆಂಬಲಕ್ಕೆ ನಿಂತಿದ್ದಾರೆ.